ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡೇಸ್ ಆಫ್ ಮೈ ಲೈಫ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಊರಲ್ಲಿ ಕಳೆದಂತಹ ಕೆಲವು ಕ್ಷಣಗಳನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಆಲ್ಸೋ ವಾಂಟೆಡ್ ಟು ಶೇರ್ ವಿತ್ ಯು ಗೈಸ್. ಸೊ ಇವತ್ತು ಯು ಕ್ಯಾನ್ ಸಿ ಮಾವಿನಕಾಯಿ, ಫ್ರೆಶ್ ಮಾವಿನಕಾಯಿ ರೆಡಿ ಆಗಿದೆ. ಬೈ ಮಾಡಿದೆ, ಮನಸ್ಸೇ ಕೇಳಿಲ್ಲ ಅಂತ ಹೇಳಿ ಮಾವಿನಕಾಯಿ ಪರ್ಚೇಸ್ ಮಾಡಿದ್ದಾಯಿತು. ನಂತರ ತಾಳಿಬುಂಡ, ದಿಸ್ ಇಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್. ಊರಿಗೆ ಬಂದಾಗ ತಾಳಿಬುಂಡ ತಿನ್ನದೇ ಇರೋ ಕ್ಷಣವೇ ಇಲ್ಲ. ಹಾಗೆ ಕೆಲವೆಲ್ಲ ತಾಳಿಬುಂಡನ ಪಾರ್ಸೆಲ್ ತೆಗೊಳ್ತಾ ಇದ್ದೀನಿ ಹ್ಯಾಂಡ್ ಬ್ಯಾಕ್ ಟು ಹೋಮ್. ಬರಬೇಕಾದ್ರೆ ರೋಡ್ ಸೈಡಲ್ಲಿ ಕೊಡಗಾಸನ ಕೊಡಂಚಿ ಹೂ ಇತ್ತು. ಸೊ ಅದು ಹೈಲಿ ಮೆಡಿಸಿನಲ್ ವ್ಯಾಲ್ಯೂ ಇರುವಂತಹ ಒಂದು ಪ್ಲ್ಯಾಂಟ್ ಫ್ಲವರ್ ಅಂತಲೇ ಹೇಳ್ಬೋದು. ಸೊ ಇದರ ತಂಬುಳಿ ಎಲ್ಲ ಸಖತ್ತಾಗತ್ತೆ ಊಟಕ್ಕೆ, ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಇದಕ್ಕೆ ಈ ರೀತಿ ಹೂವನ್ನು ಸಪ್ರೇಟ್ ಮಾಡಿಟ್ಕೊಳ್ಬೇಕು. ನಂತರ ಬಿಸಿಲಲ್ಲಿ ಒಣಗಿಸಬೇಕು ಪ್ರಾಪರಾಗಿ. ಆಮೇಲೆ ಈ ಕೊಡಗಾಸನ ಹೂವೇನಿದೆ ಅದರಿಂದನೇ ತಂಬುಳಿ ಮಾಡೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಅನ್ನ ಮತ್ತು ಕೊಡಗಾಸನ ತಂಬುಳಿ ಇಸ್ ದ ಬೆಸ್ಟ್ ಕಾಂಬಿನೇಷನ್. ಆ್ಯಂಡ್ ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಡೇ. ಆ್ಯಂಡ್ ದಿಸ್ ಬ್ಯೂಟಿಫುಲ್ ಫ್ಲವರ್ ಒನ್ ಬೈ ಒನ್ ಬ್ಲೂಮ್ ಆಗ್ತಾ ಇದೆ. ಕೊಡಗಾಸನ ಹೂ ಏನಿದೆ ಡೈಲಿ ಈ ರೀತಿ ಬಿಸಿಲಿಗೆ ಇಡಬೇಕು. ಪ್ರಾಪರಾಗಿ ಅದು ಒಣಗೋ ತನಕ, ಡಾರ್ಕ್ ಬ್ರೌನ್ ಕಲರಿಗೆ ಬರಬೇಕು ಒಣಗಿ, ಅಲ್ಲಿ ತನಕ ಬಿಸಿಲಿಗೆ ಇಡ್ತಾನೆ ಇರಬೇಕು. ಇಟ್ಸ್ ಅ ರುಟೀನ್, ಡೈಲಿ ವಿ ನೀಡ್ ಟು ಡೂ. ಹಾಗೆ ಹೂವೆಲ್ಲ ಕೊಯ್ದಾಯಿತು. ನಂತರ ನಾಸ್ಟಾಲಜಿಕ್ ಮೈ ಫೇವ್ರೆಟ್ ರಾಗಿ ಮಾಲ್ಟ್ ಕುಡಿಬೇಕಂತ ಅನ್ನಿಸ್ತು. ಸೊ ರಾಗಿ ಮಾಲ್ಟ್ ತಂದು ರಾಗಿ ಮಾಲ್ಟ್ ಮಾಡಿ ಕುಡಿತಾ ಇದ್ದೀನಿ. ಇಟ್ಸ್ ಚೈಲ್ಡ್ಹುಡ್ ಮೆಮೊರೀಸ್ ಮತ್ತೊಂದು ಸತಿ ರೀಕಾಲ್ ಮಾಡೋದು ಅಂತಲೇ ಹೇಳ್ಬೋದು. ಆಲ್ ಟೈಮ್ ಫೇವ್ರೆಟ್ ಇದು. ಬಟ್ ಕಾಫಿ ಏನಿದೆ ಅದು ಯಾವತ್ತು ಟಾಪಲ್ಲೇ ಇರುತ್ತೆ. ಈ ರಾಗಿ ಮಾಲ್ಟ್ ಏನಿದೆ ಅದೊಂದು ಎಮೋಷನ್, ನಾಸ್ಟಾಲಜಿಕ್, ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲನೂ ಮತ್ತೆ ಜ್ಞಾಪಿಸಬೇಕು. ಮತ್ತೊಂದು ಸಲ ಇದನ್ನು ಟೇಸ್ಟ್ ಮಾಡಬೇಕು ಅಂತ ಅನ್ನಿಸ್ತು ಅಂತ ಹೇಳಿ ರಾಗಿ ಮಾಲ್ಟ್ ತಂದು ಮಾಲ್ಟ್ ಮಾಡಿ ಕುಡಿತಾ ಇದ್ದೀನಿ. ಆ್ಯಂಡ್ ಡೇ 3, ದಿಸ್ ವಿಲ್ ಬಿ ದ ಮಿನಿ ವ್ಲಾಗ್. ಥ್ರೂ ಔಟ್ ದ ಡೇ ಏನೆಲ್ಲ ಮಾಡ್ತೀನಿ ಅಂತ ಹೇಳಿ ಶೂಟ್ ಮಾಡಲಿಕ್ಕಾಗಿಲ್ಲ. ಸೊ ಜಸ್ಟ್ ಶಾರ್ಟ್ ಕ್ಲಿಪ್ಸ್, ವಾಟ್ ಆ್ಯಂಡ್ ಆಲ್ ಐ ಎಕ್ಸ್ಪೀರಿಯನ್ಸ್ಡ್ ಇನ್ ಮೈ ನೇಟಿವ್ ಪ್ಲೇಸ್, ಅದೆಲ್ಲ ನಾಸ್ಟಾಲಜಿಕ್ ಮೊಮೆಂಟ್ಸ್ ಇರ್ಬೋದು, ಅದನ್ನೆಲ್ಲ ರೀಕಾಲ್ ಮಾಡೋದು ಅಷ್ಟೇ. ಹಾಗೆಯೇ ಬಿಸಿ ಬಿಸಿ ಕಾಫಿ ಜೊತೆ ಮಜ್ಜಿಗೆ ದೋಸೆ. ಆ್ಯಂಡ್ ಈ ದೋಸೆ ಅಂತೂ ನಂಗೆ ತುಂಬಾ ಇಷ್ಟ. ಬಿಸಿ ಬಿಸಿ ಮಜ್ಜಿಗೆ ದೋಸೆ, ಚಟ್ನಿ, ಕಾಫಿ, ಬೆಸ್ಟ್ ಕಾಂಬಿನೇಷನ್. ಆ್ಯಂಡ್ ಎಸ್, ದಿಸ್ ಬ್ಯೂಟೀಸ್ ಎವ್ರಿ ಟೈಮ್ ಜಸ್ಟ್ ಮೇಕ್ ಮೀ ಸೋ ಹ್ಯಾಪಿ ಅಷ್ಟೇ ಹೇಳ್ಬೋದು. ನನಗೆ ಏನು ಮತ್ತು ತರಕಾರಿ ಗಿಡಗಳಿದೆ, ಅದನ್ನೆಲ್ಲ ಸುಮ್ಮನೆ ಹೀಗೆ ವೀಡಿಯೋ ಮಾಡ್ತಾ ಇದ್ದೀನಿ ಅಲ್ಲೇ ವಾಕಿಂಗ್ ಮಾಡ್ತಾ ಇರಬೇಕಾದ್ರೆ. ಹಾಗೆಯೇ ಕೊಡಗಾಸನ ಹೂವೇನಿದೆ, ನಾನು ಹೇಳಿದೆ ಅಲ್ಲ ಡೈಲಿ ರುಟೀನ್ ಇವಾಗ ಇದೆ ಅಂತ. ನೋಡಿ ತುಂಬಾ ಇತ್ತು ಹೂವು, ಅದು ಒಣಗಿ ಇವಾಗ ಇಷ್ಟೇ ಆಗಿದೆ. ಆಗಲಿಲ್ಲ, ಇನ್ನೂ ಬಿಸಿಲಿಗೆ ಇಡಬೇಕು ಅದನ್ನು. ದೇಹನ ತಂಪು ಮಾಡೋಣ ಅಂತ ಹೇಳಿ ಬೊಂಡ ಕುಡಿಯೋದು. ಆ್ಯಂಡ್ ಇಟ್ಸ್ ಹೈ ಎನರ್ಜಿ ಸೋರ್ಸ್ ಅಂತಲೇ ಹೇಳ್ಬೋದು ಬೊಂಡ. ಹಾಗೆ ಮಲ್ಲಿಗೆ ಎಲ್ಲ ಕೊಯ್ಯೋಣ. ಸೊ ದಿಸ್ ಇಸ್ ಆಲ್ಸೋ ದ ಡೈಲಿ ರುಟೀನ್ ಊರಲ್ಲಿದ್ದಾಗ. ಐ ನೆವರ್ ಗೆಟ್ ಬೋರ್ಡ್. ಹೂ ಕೊಯ್ಯೋದಾಗಿರ್ಬೋದು, ಅದೆಲ್ಲ ಇಟ್ ಮೇಕ್ಸ್ ಮೀ ಹ್ಯಾಪಿ. ಸೊ ಐ ಮೈಸೆಲ್ಫ್ ಕಮ್ ಔಟ್ ವಾಕಿಂಗ್ ಮಾಡಿ, ನಂತರ ಎಷ್ಟೇ ಸುಸ್ತಾದರೂ ಕೂಡ ಹೂ ಕೊಯ್ದು ಮಾಲೆ ಕಟ್ಟೋದು, ಇದು ಏನೋ ಇಷ್ಟದ ಕೆಲಸ. ಸೊ ಐ ಲವ್ ಟು ಡೂ ದ್ಯಾಟ್ ಅಷ್ಟೇ. ನೋಡಿ ಇಷ್ಟೆಲ್ಲ ಮಲ್ಲಿಗೆ ಸಿಕ್ತು. ಹಾಗೆ ಒಂದು ಐಸ್ ಕೇಳಿ ತಿನ್ನೋಣ, ಈ ಸೆಕೆಗೆ ಆಗ್ತಾನೆ ಇಲ್ಲ ಅಂತ ಹೇಳಿ ಕುಲ್ಫಿ, ಲಾಲಿ ಎಲ್ಲ ಬೈ ಮಾಡಿದ್ದಾಯಿತು. ಲುಕ್ ಎಟ್ ದಿಸ್ ಬ್ಯೂಟಿ. ಹಾಗೆಯೇ ಸಿಕ್ಕಾಪಟ್ಟೆ ಬಿಸಿಲು ಇದೆ, ಸೆಕೆ ಸಹಿಸ್ಲಿಕ್ಕೆ ಆಗ್ತಾಯಿಲ್ಲ ಆ್ಯಕ್ಚುಲಿ. ಅದಕ್ಕೆ ಮಜ್ಜಿಗೆ ಕುಡಿಯೋಣ ಒಂದು ಗ್ಲಾಸ್ ಅಂತ ಹೇಳಿ. ಮಧ್ಯಾಹ್ನ ಊಟಕ್ಕೆ ಏನೆಲ್ಲ ನಮ್ಮ ಪ್ರಿಪೇರ್ ಮಾಡಿದ್ದಾರೆ ಅಂತ ಹೇಳಿ, ತೊಂಡೆಕಾಯಿ ಹುಳಿ ಅಂತ ಹೇಳ್ತಾರೆ ಇದನ್ನು, ಆ್ಯಂಡ್ ಉಪ್ಪಿನಕಾಯಿ, ಅನ್ನ, ಮೊಸರು, ಉಪ್ಪಿನಕಾಯಿ, ಪಲ್ಯ ಇಷ್ಟಿದ್ರೆ ಅಷ್ಟೇ ಸಾಕು. ಇವಾಗ ಕೊಯ್ದಿಟ್ಟಿರುವಂತಹ ಮಲ್ಲಿಗೆ ಕಟ್ಟುವ ಸಮಯ. ಇಲ್ಲಿ ಮುತ್ತು ಮಲ್ಲಿಗೆ, ಹಾಗೆಯೇ ಪರಿಮಳದ ಮಲ್ಲಿಗೆ ಅಂತಂದರೆ ಮಂಗಳೂರು ಮಲ್ಲಿಗೆ ಎಲ್ಲ ರೆಡಿಯಾಗಿದೆ ಕಟ್ಟಲಿಕ್ಕೆ ಅಂತ ಹೇಳಿ. ಮಲ್ಲಿಗೆಯನ್ನು ನಾನಾ ರೀತಿಯಲ್ಲಿ ಕಟ್ತಾರೆ. ನನಗೆ ಈ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಇದೊಂದೇ ಸ್ಟೈಲ್ ಗೊತ್ತು ಕಟ್ಟೋದು. ತುಂಬಾ ವೆರೈಟೀಸ್ ಇದೆ ಮಲ್ಲಿಗೆ ಕಟ್ಟೋದ್ರಲ್ಲಿ. ಹಾಗೆಯೇ ಕೊಡಗಾಸನ ಹೂವನ್ನು ಇವಾಗ ಬಿಸಿಲಿಂದ ತೆಗೆದು ಒಳಗಿಡೋದು. ಆ್ಯಂಡ್ ಡೇ 4, ಗುಡ್ ಮಾರ್ನಿಂಗ್ ಗೈಸ್.
ಇವಾಗ ನಾವು ಮಾಲ್ಟ್ ಕುಡಿಯೋಣ. ಸೊ ಇವತ್ತು ನಾನು ಕಾಫಿ ಬದಲಿಗೆ ಬೆಳಿಗ್ಗೆನೆ ಮಾಲ್ಟ್ ಕುಡಿತಾ ಇದ್ದೀನಿ. ಹಾಗೆ ಮಲ್ಲಿಗೆ ಎಲ್ಲ ರೆಡಿಯಾಗಿದೆ, ಘಮ ಘಮ ಅನ್ನಿಸ್ತಾ ಇದೆ. ಸೊ ಹೂವೆಲ್ಲ ಮುಡಿದು ನನ್ನ ಡೇನ ಸ್ಟಾರ್ಟ್ ಮಾಡಬೇಕು. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಏನು ಬೇಜಾರು ಅಂತಂದರೆ ಮಲ್ಲಿಗೆ ಎಲ್ಲ ಮುಡ್ದಾಯಿತು, ಬಟ್ ಈ ಬಿಸಿಲಿಗೆ ಮಲ್ಲಿಗೆ ಮಧ್ಯಾಹ್ನದೊಳಗೇ ಬಾಡಿ ಹೋಗುತ್ತೆ ಅಂತ ಅನ್ನೋದು ಒಂದು ದುಃಖ. ಹಾಗೆಯೇ ಬದನೆಗೊಜ್ಜು, ಬಸಳೆ ಸಾಂಬಾರು, ಮಜ್ಜಿಗೆ ಇಸ್ ಕಂಪಲ್ಸರಿ ಎವ್ರಿ ಡೇ ಈ ಸೆಕೆಗೆ. ಇಲ್ಲಾಂತಂದ್ರೂ ಮಜ್ಜಿಗೆ ಬೇಕೇ. ಹಪ್ಪಳ ಸಂಡಿಗೆ ಎಲ್ಲ ರೆಡಿ ಇದೆ. ಇವಾಗ ಊಟ ಮಾಡೋದಷ್ಟೇ ಕೆಲಸ. ಬಿಸಿ ಬಿಸಿಯಾದ ಅನ್ನ ಜೊತೆ ಇಷ್ಟೆಲ್ಲ ಐಟಮ್ಸನ್ನು ಆ್ಯಡ್ ಮಾಡಿ ಊಟ ಮಾಡೋಣ. ಆಫ್ಟರ್ ಲಂಚ್ ಊಟ ಮಾಡಿದ ನಂತರ ದಿಸ್ ಇಸ್ ಮೈ ವಾಕಿಂಗ್ ಟೈಮ್ ಆ್ಯಂಡ್ ಸ್ವಲ್ಪ ರೆಸ್ಟ್ ಮಾಡಿ ಆಗಿ ವಾಕಿಂಗ್ ಮಾಡ್ತಾಯಿದ್ದೀನಿ. ಊಟ ಮಾಡಿದ ತಕ್ಷಣ ಏನಾದರೂ ವಾಕಿಂಗ್ ಮಾಡ್ತಾಯಿಲ್ಲ ನಾನು ಇಲ್ಲಿ. ಹಾಗೆಯೇ ಲುಕ್ ಎಟ್ ದಿಸ್ ಬ್ಯೂಟೀಸ್ ಫ್ರಮ್ ಮೈ ಗಾರ್ಡನ್. ಹಾಗೆಯೇ ಕೊಡಂಚಿ ಏನಿದೆ ಈ ರೀತಿ ಬಿಸಿಲಿಗೆ ಇಡ್ತಾಯಿದ್ದೀನಿ. ಆ್ಯಂಡ್ ಟೀ, ಪಪ್ಸ್, ಈವ್ನಿಂಗ್ ಸ್ನ್ಯಾಕ್ಸ್. ಹಾಗೆಯೇ ಮಲ್ಲಿಗೆ ಕಟ್ಟುವ ಸಮಯ. ನೋಡಿ, ಇದು ಮುತ್ತು ಮಲ್ಲಿಗೆ, ಇದು ಮಂಗಳೂರು ಮಲ್ಲಿಗೆ. ಇಟ್ ಸ್ಮೆಲ್ಸ್ ಲೈಕ್ ಹೆವೆನ್ ಅಂತ ಹೇಳ್ಬೋದು. ಅಷ್ಟು ಘಮ ಘಮ ಅನ್ನುವಂಥ ಪರಿಮಳ. ಸ್ವಲ್ಪ ಈ ರೀತಿ ನೀರು ಚುಮ್ಕಿ ಇಡಬೇಕು, ಇಲ್ಲ ಅಂತಂದರೆ ಬೆಳಿಗ್ಗೆ ಆಗೋ ಅಷ್ಟೊತ್ತಿಗೆ ಬಾಡಿ ಹೋಗುತ್ತೆ ಹೆವಿ ಸೆಕೆಗೆ. ಆ್ಯಂಡ್ ದಿಸ್ ಇಸ್ D5. ಲುಕ್ ಎಟ್ ದಿಸ್ ಹೈಬಿಸ್ಕಸ್ ದಾಸವಾಳ ಕಲರ್ಸ್. ಒಂದರ ಕಲರ್ ಇನ್ನೊಂದ್ರ ಜೊತೆ ಮಿಕ್ಸ್ ಆಗಿದೆ. ಹಾಗೆಯೇ ಇಲ್ಲಿ ಜಾಕ್ ಫ್ರೂಟ್ ಇದೆ, ರೋ ಜಾಕ್ ಫ್ರೂಟ್. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೇಟ್. ಆ್ಯಂಡ್ ಗೆಸ್ ಮಾಡಿ ಗೈಸ್ ಇದೇನಂತ. ಕೊಕ್ಕೋ ಹಣ್ಣು ಇದು, ಚಾಕ್ಲೇಟ್ ಮಾಡೋದು ಇದರಿಂದನೇ. ಆ್ಯಂಡ್ ಇದು ಕಾಳು ಮೆಣಸು, ಕಪ್ಪು ಚಿನ್ನ ಅಂತ ಹೇಳ್ತಾರೆ ಇದನ್ನು. ಆ್ಯಂಡ್ ಕೊಡಗಾಸನ್ನು ನೋಡಿ, ಡೈಲಿ ರೂಟೀನ್ ಅಂತ ಅಂದೆ ಅಲ್ವಾ, ಇವತ್ತು ಕೂಡ ಬಿಸಿಲಿಗೆ ಇಡಲೇಬೇಕು. ಇನ್ನೂ ಸುಮಾರು ಬಿಸಿಲಿನ ಅವಶ್ಯಕತೆ ಇದೆ. ಹಾಗೆಯೇ ಇವತ್ತು ಏನೆಲ್ಲ ಇತ್ತು ಊಟಕ್ಕೆ ಅಂತ ಹೇಳಿ, ಬಿಸಿ ಬಿಸಿಯಾದ ಅನ್ನಕ್ಕೆ ತುಪ್ಪ ಹಾಕಿ ಪಲ್ಯ ಜೊತೆ ತಿಂತಾಯಿದ್ರೆ ಸೋ ಡಿಲಿಷಿಯಸ್. ಹಾಗೆಯೇ ಸಂಜೆ ಆಯಿತು, ಇವಾಗ ಕಾಫಿ ಮಾಡಿ ಕುಡಿಯೋಣ ಅಂತ ಹೇಳಿ. ಸೊ ಇಲ್ಲಿ ನನ್ನಮ್ಮ ಕ್ಷೀರ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ನಾನು ಸ್ಯಾಫ್ರಾನನ್ನು ಹಾಲಿಗೆ ಹಾಕಿ ಇಡ್ತಾಯಿದ್ದೀನಿ, ಸ್ವಲ್ಪ ಕಲರೆಲ್ಲ ಚೆನ್ನಾಗಿ ಬಿಡಲಿ ಅಂತ ಹೇಳಿ. ಹಾಲಿಗೆ ಈ ರೀತಿ ಹಾಕಿಡೋದ್ರಿಂದ ಕಲರ್ ಚೆನ್ನಾಗಿ ಬಿಡುತ್ತೆ. ಸೊ ದ ಸ್ವೀಟ್ ಇಸ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು, ಕ್ಷೀರ. ನೋಡಿ, ಒಂದು 5 ನಿಮಿಷ ಆದ ನಂತರ ಈ ರೀತಿ ಕಲರ್ ಬಿಡ್ತಾ ಇದೆ. ಇನ್ನೊಂದು 5 ನಿಮಿಷ, ಒಂದು 10 ನಿಮಿಷ ಈ ರೀತಿಯೇ ಹಾಲಲ್ಲಿ ಸೋಕ್ ಮಾಡಿದರೆ ಚೆಂದ ಕಲರ್ ಬರುತ್ತೆ. ಕ್ಷೀರ ಇಸ್ ರೆಡಿ. ತಟ್ಟೆಗೆ ಈ ರೀತಿ ತುಪ್ಪ ಹಾಕಿ ನಂತರ ರೆಡಿಯಾದ ಕ್ಷೀರ ಏನಿದೆ ಅದನ್ನು ಈ ರೀತಿ ತಟ್ಟೆಗೆ ಫುಲ್ ಹಾಕಿದರೆ ಕ್ಷೀರ ಸವಿಯಲು ಸಿದ್ಧ. ಬಿಸಿ ಬಿಸಿ ತಿಂತಾಯಿದ್ರೆ ಇನ್ನೂ ಸಖತ್ ಅನಿಸುತ್ತೆ. ನಂಗೆ ಬಿಸಿ ಬಿಸಿನೇ ಇಷ್ಟ ತಿನ್ನಲಿಕ್ಕೆ. ಚೌಚೌ ಬಾತ್ ಮಾಡ್ತಾರಲ್ಲ ಸಜ್ಜಿಗೆ ಮತ್ತು ಅದ್ರ ಜೊತೆ ಇನ್ನೊಂದು ಸ್ವೀಟ್, ಅದೇ ಕ್ಷೀರ ಅಂತಂದರೆ. ಆ್ಯಂಡ್ ಎಸ್, ಲೆಟ್ ಮಿ ಹ್ಯಾವ್ ಮೈ ಫೇವ್ರೇಟ್ ಕ್ಷೀರ. ಹಾಗೆ ಇವತ್ತು ಕೂಡ ಮಲ್ಲಿಗೆ ನೋಡಿ ಎಷ್ಟು ಸಿಕ್ತು ನನಗೆ. ಹಾಗೆ ಮಲ್ಲಿಗೆ ಮಾಲೆ ಇಸ್ ರೆಡಿ. ಗುಚ್ಛೆ ಇದೆಲ್ಲ, ಅದನ್ನು ಈ ರೀತಿ ಬಿರಿಯಾನಿ ಮಾಡೋಣ ಅಂತ ಹೇಳಿ ಬಿರಿಯಾನಿ ಮಾಡ್ತಾಯಿದ್ದೀನಿ ನಾನು. ಸೊ ಬಿರಿಯಾನಿ ಎಲ್ಲ ರೆಡಿ ಆಯಿತು. ಇವಾಗ ವಿಲ್ ಹ್ಯಾವ್. ಆ್ಯಂಡ್ D6 ನೀರು ದೋಸೆ ತೆಳ್ಳವು ಅಮ್ಮ ಮಾಡ್ತಾಯಿದ್ದಾರೆ. ಆ್ಯಂಡ್ ಸಿಯಾಳ ಬೊಂಡನ್ನು ಕುಡಿತಾ ಇದ್ದೀನಿ ಆಫ್ಟರ್ ಬ್ರೇಕ್ಫಾಸ್ಟ್. ದಿಸ್ ಈಸ್ ಎನರ್ಜಿ ಡ್ರಿಂಕ್. ಈ ಸಮ್ಮರಲ್ಲಿ ಇದೇ ನನ್ನ ಎನರ್ಜಿ ಡ್ರಿಂಕ್. ಹಾಗೆಯೇ ನನ್ನ ಫೇವ್ರೆಟ್ ಪರ್ಸನ್ ನನಗೆ ಮಲ್ಲಿಗೆ ತಂದಿದ್ದಾರೆ. ಆ್ಯಂಡ್ ಐ ಆಮ್ ಫೀಲಿಂಗ್ ಸೋ ಹ್ಯಾಪಿ. ಐ ಲವ್ ಇಟ್. ಈ ಮಲ್ಲಿಗೆ ಸ್ಪೆಷಾಲಿಟಿ ಏನಂತಂದರೆ ಬಾಳೆ ಬಳ್ಳಿಯಲ್ಲಿ ಇದು ಕಟ್ಟಿರುವಂಥದ್ದು, ನೂಲಲ್ಲಿ ಕಟ್ಟಿರುವಂಥದ್ದಲ್ಲ, ಬಾಳೆಯ ಎಳೆಯಲ್ಲಿ. ಬಾಳೆ ಬಳ್ಳಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ.
ಹಾಗೆ ಇಲ್ಲಿ ನನ್ನ ತಂಗಿ ಬಂದಿದ್ದಾಳೆ ಬೆಂಗಳೂರಿಂದ. ಸೊ ಅವಳ ಹತ್ರ ಹೆಡ್ ಮಸಾಜ್ ಎಲ್ಲ ಮಾಡಿಸಿ ಆಯ್ತು. ಇವಾಗ ಅವಳು ಕೂದಲೆಲ್ಲ ಟೈ ಮಾಡ್ತಾ ಇದ್ದಾಳೆ. ಒಂದೊಂದು ಸಲ ಐ ಫೋರ್ಸ್ ಮೈ ಸಿಸ್ಟರ್ ಈ ರೀತಿ ಮಸಾಜ್ ಮಾಡು ಹಾಗೆ ಹೀಗೆ ಅಂತ ಹೇಳಿ ತಲೆ ತಿಂತಾ ಇರ್ತೀನಿ. ಹಾಗೆ ಇಲ್ಲಿ ಈ ರೀತಿ ಇವತ್ತು ಅಮ್ಮ ಪ್ರಿಪೇರ್ ಮಾಡಿದ್ದಾರೆ ಸಾಂಬಾರು ಪಲ್ಯ ಎಲ್ಲ ಊಟಕ್ಕೆ ಅಂತ ಹೇಳಿ. ಹಾಗೆಯೇ ಈವ್ನಿಂಗ್ ಟೈಮಲ್ಲಿ ಹೊರಗಡೆ ಬಂದೆ ಬಿಸಿಲಿಗೆ ಸ್ವಲ್ಪ ವಾಕ್ ಮಾಡೋಣ ಅಂತ. ಇದು ಗೊತ್ತಾ ಗೈಸ್ ನಿಮ್ಗೆ ಏನಂತ? ಅಜ್ಜನ ಗಡ್ಡ ಅಂತ ಹೇಳ್ತಾರೆ ಇದನ್ನು. ವಾಕ್ ಮಾಡ್ತಾ ಮಾಡ್ತಾ ಮಲ್ಲಿಗೆ ಎಲ್ಲ ಕೊಯ್ದಾಯಿತು ನನಗೆ. ಇವಾಗ ಮಲ್ಲಿಗೆ ಮಾಲೆ ಎಲ್ಲ ಮಾಡಬೇಕು. ಹಾಗೆಯೇ ಶುಂಠಿ ಏಲಕ್ಕಿ ಎಲ್ಲ ಹಾಕಿರುವಂತಹ ಒಂದು ಗರಂ ಟೀ, ಸ್ಟ್ರಾಂಗ್ ಚಾಯ ಕುಡಿತಾ ಇದ್ದೀನಿ. ಹಾಗೆ ಮಲ್ಲಿಗೆ ಎಲ್ಲ ಕಟ್ಟಿ ಆಯಿತು. ಫಸ್ಟ್ ವೀಡಿಯೋದಲ್ಲಿ ತೋರಿಸಿದಲ್ಲ ಮಾವಿನಕಾಯಿ, ಅದನ್ನು ಉಪ್ಪಲ್ಲೆಲ್ಲ ಹಾಕಿ ಈ ರೀತಿ ರೆಡಿಯಾಗಿದೆ ಅವಾಗ ಉಪ್ಪಿನಕಾಯಿ ಹಾಕಲಿಕ್ಕೆ ಅಂತ ಹೇಳಿ. ಸೊ ನಾವೆಲ್ಲರೂ ಕೂತು ಮಾತಾಡ್ತಾ ಉಪ್ಪಿನಕಾಯಿ ಎಲ್ಲ ಹಾಕ್ತಾ ಇದ್ದೀವಿ. ಮೌತ್ ವಾಟರಿಂಗ್ ಅಲ್ವಾ? ವೀಡಿಯೋ ನೋಡ್ತಾ ಇದ್ದರೆ ಅದೇ ಅನ್ನಿಸ್ತಾ ಇದೆ ನನಗೆ. ವಾವ್, ಉಪ್ಪಿನಕಾಯಿ ರೆಡಿ ಆದ ನಂತರ ಅನ್ನಕ್ಕೆ ಹಾಕಿ ಊಟ ಮಾಡೋದೇ ಇರೋದು ಕೆಲಸ. ಏನಂತೀರಾ? ಹಾಗೆಯೇ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದ ಎಂಡ್ ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ. ಅದಕ್ಕಿಂತ ಮುಂಚೆ ಉಪ್ಪಿನಕಾಯನ್ನು ಈ ರೀತಿ ಕರಡಿಗೆ ಹಾಕಿ ಟೈಟಾಗಿ ಕ್ಲೋಸ್ ಮಾಡಿಡಬೇಕು. ನನ್ನ ಅಮ್ಮ ವೀಡಿಯೋದಲ್ಲಿ ಏನು ತೋರಿಸ್ತಾ ಇದ್ದಾರೆ ಅದೇ ರೀತಿ ಅಷ್ಟೇ. ಓಕೆ ಗೈಸ್, ಟೇಕ್ ಕೇರ್ ಆ್ಯಂಡ್ ಬಾಯ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್.